ರಾಮಾಯಣದಲ್ಲಿ ರಾವಣನ ಸಂಹಾರ ಆದ ನಂತರ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಈ ಲಂಕಾ ಬಹಳ ವೈಭವವಾಗಿದೆ, ನಾವಿಲ್ಲೇ ಆಳ್ಕೊಂಡು ಇದ್ದುಬಿಡಬಹುದಲ್ವಾ ಅನ್ನುವಂಥ ಮಾತನ್ನ. ಆಗ ಶ್ರೀರಾಮ ಹೇಳ್ತಾನೆ, ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೇ ಲಕ್ಷ್ಮಣ, ಈ ಲಂಕಾ ಸ್ವರ್ಣಮಯವಾಗಿರ್ಬೋದು, ಆದರೆ ನನಗಿದ್ರ ಮೇಲೆ ಯಾವುದೇ ರುಚಿ ಇಲ್ಲ. ಜನನಿ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಕೂಡ ಮಿಗಿಲಾದದ್ದು. ನಮ್ಮ ಸ್ಥಾನ ಭಾರತ, ನಮ್ಮ ಸ್ಥಾನ ಅಯೋಧ್ಯೆ, ಅಲ್ಲಿ ನಾವು ತೆರಳಬೇಕು ಅನ್ನುವಂಥ ಮಾತನ್ನು ಶ್ರೀರಾಮ ಹೇಳ್ತಾನೆ. ಸನಾತನ ಧರ್ಮದಲ್ಲಿ ದೇಶಭಕ್ತಿ, ರಾಷ್ಟ್ರಭಕ್ತಿ ಅನ್ನುವಂತಹ ಮೌಲ್ಯ ಬಹಳ ಪ್ರಾಚೀನ ಕಾಲದಿಂದ ಬಂದಿದೆ. ದೇಶಭಕ್ತಿ ಅಂದರೆ ದೇಶದ ಮೇಲೆ, ದೇಶದ ಸಂಪ್ರದಾಯದ ಮೇಲೆ, ಭಾಷೆಯ ಮೇಲೆ, ಜೀವನ ಶೈಲಿಯ ಮೇಲೆ, ಎಲ್ಲದರ ಮೇಲೂ ಇರುವಂತಹ ಗೌರವ ಭಕ್ತಿಯನ್ನು ರಾಷ್ಟ್ರಭಕ್ತಿ ಅಂತಾರೆ. ಈ ದೇಶಭಕ್ತಿಯನ್ನು ನಾವಿನ್ನಷ್ಟು ಹೆಚ್ಚಿಸ್ಕೋಬೇಕು. ಇದರಿಂದ ದೇಶ ಅಭಿವೃದ್ಧಿಯ ಪಥದ ಕಡೆ ಸಾಗ್ತಾ ಹೋಗುತ್ತೆ.